ಇನ್ನು ಮುಂದೆ ವಿಶ್ವೇಶ್ವರ್ ಭಟ್ ಅವರ ಆವಿಷ್ಕಾರದ ಹರಿಕಾರ ಪುಸ್ತಕದ ವಾಚನ ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ವಿಶ್ವೇಶ್ವರ ಭಟ್ ಅವರ ಆವಿಷ್ಕಾರದ ಹರಿಕಾರ, ಬುದ್ಧಿಶಾಲಿ ಇಸ್ರೇಲಿಗಳು ವಿಶ್ವವನ್ನು ಬದಲಿಸಿದ ಪರಿ, ಅಧ್ಯಾಯ 7, 4ನೆಯ ದಿನ. ದೇವರು 2 ಅದ್ಭುತ ದೀಪಗಳನ್ನು ಸೃಷ್ಟಿಸಿದ. ಹಗಲನ್ನು ಆಳಲು ದೊಡ್ಡ ದೀಪ, ರಾತ್ರಿಯನ್ನು ಆಳಲು ನಕ್ಷತ್ರಗಳಂತಹ ಸ್ವಲ್ಪ ಸಣ್ಣ ದೀಪ. ದೇವರು ಅವುಗಳನ್ನು ಸ್ವರ್ಗದ ಆಗಸದಲ್ಲಿ ತೂಗು ಹಾಕಿ ಭೂಮಿಗೆ ಹಗಲು ರಾತ್ರಿ ಬೆಳಕು ನೀಡುವಂತೆ ಜೋಡಿಸಿದ. ಜೆನೆಸಿಸ್. ಸೂರ್ಯನ ಕೊಯ್ಲು. ಎಲ್ಲರೂ ಮೈತುಂಬಾ ಬೆವರುತ್ತಾ ಕುಳಿತಿದ್ದರು. 1955ರ ರಣಬೇಸಿಗೆ. ಜೆರುಸಲೇಂನ ಪ್ರಸಿದ್ಧ ಜನರಲಿ ಬಿಲ್ಡಿಂಗ್ನ ಹಿಂದಿನ ಬಯಲಿನ ಮೇಲೆ ಸೂರ್ಯ ನಿಗಿ ನಿಗಿ ಉರಿಯುತ್ತಿದ್ದ. ಭೌತಶಾಸ್ತ್ರಜ್ಞ ಹಾಗೂ ಎಂಜಿನಿಯರ್ ಹ್ಯಾರಿ ಜಿ ಟೇಬರ್ ಅಲ್ಲಿಗೆ ಇಸ್ರೇಲ್ನ ಸಂಸ್ಥಾಪಕರಲ್ಲಿ ಕೆಲವರನ್ನು ಭೇಟಿ ಮಾಡಲು ಬಂದಿದ್ದ. ಅವನು ಭೇಟಿಗೆ ಬಂದವರಲ್ಲಿ ಪ್ರಧಾನಿ ಡೇವಿಡ್ ಬೆನ್ ಗುರಿಯನ್, ಹಣಕಾಸು ಮಂತ್ರಿ ಲೆವಿ ಎಶ್ಕಲ್ ಹಾಗೂ ಅಂದಿನ ಪ್ರಧಾನಿ ಕಾರ್ಯಾಲಯದ ಮಹಾನಿರ್ದೇಶಕ ಟೆಡಿ ಕೊಲೆಕ್ ಮುಂತಾದವರಿದ್ದರು. ಅದೇನೂ ಸಂತೋಷಕೂಟವಾಗಿರಲಿಲ್ಲ. ಕೆಲ ವರ್ಷಗಳ ಹಿಂದಷ್ಟೇ ಇಸ್ರೇಲ್ ಸ್ವಾತಂತ್ರ್ಯ ಗಳಿಸಲು 6 ಅರಬ್ ಸಂಸ್ಥಾನಗಳನ್ನು ಯುದ್ಧದಲ್ಲಿ ಸೋಲಿಸಿತ್ತು. ಆದರೆ ಈಗ ದೇಶಕ್ಕೆ ಅದಕ್ಕಿಂತ ದೊಡ್ಡದಾದ ಹೊಸ ಸವಾಲು ಎದುರಾಗಿತ್ತು. 100,000 ಯಹೂದಿ ವಲಸಿಗರು ಜಗತ್ತಿನ ಮೂಲೆ ಮೂಲೆಗಳಿಂದ ಇಸ್ರೇಲ್ಗೆ ಬದುಕು ಕಟ್ಟಿಕೊಳ್ಳಲು ಗಂಟು ಮೂಟೆ ಹೊತ್ತು ಬರುತ್ತಿದ್ದರು. ಇಸ್ರೇಲ್ನ ಆರ್ಥಿಕತೆ ಸಂಕಷ್ಟದಲ್ಲಿತ್ತು. ಪೆಟ್ರೋಲ್ ಡೀಸೆಲ್ ಸಿಗುವುದೇ ದುರ್ಲಭವಾಗಿತ್ತು. ವಿದ್ಯುತ್ ಕಡಿತ ಸರ್ವೇ ಸಾಮಾನ್ಯವಾಗಿತ್ತು. ಪರಿಸ್ಥಿತಿ ಎಷ್ಟು ದುರ್ಭರವಾಗಿತ್ತು ಅಂದರೆ ಇಸ್ರೇಲ್ ಸರ್ಕಾರ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯ ನಡುವೆ ನೀರು ಕಾಯಿಸುವುದನ್ನೇ ನಿಷೇಧಿಸಿತ್ತು. ಇಂತಹ ಸ್ಥಿತಿಯಲ್ಲಿ ಜನಸಂಖ್ಯೆ ಹೆಚ್ಚಿದಷ್ಟೂ ಇಸ್ರೇಲ್ ದಿವಾಳಿಯಾಗುವ ಸಾಧ್ಯತೆ ಹೆಚ್ಚುತ್ತಿತ್ತು. ಸಂಕಷ್ಟದಲ್ಲಿರುವ ದೇಶಕ್ಕೆ ತನ್ನ ಜನರ ಅಗತ್ಯಗಳನ್ನು ಪೂರೈಸಲು ಸೋವಿ ದರದಲ್ಲಿ ನಿರಂತರ ಇಂಧನ ಮೂಲವೊಂದು ಬೇಕು ಎಂಬುದು ಟೇಬರ್ಗೆ ಗೊತ್ತಿತ್ತು. ಆದರೆ ಅದು ಯಾವುದು, ಎಲ್ಲಿ ಸಿಗುತ್ತದೆ? ಇತರ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಎಷ್ಟು ಬಗೆದರೂ ಮುಗಿಯದ ತೈಲ ಸಂಪತ್ತಿತ್ತು. ಆದರೆ ಇಸ್ರೇಲ್ನಲ್ಲಿ ಅಂತಹ ಒಂದೇ ಒಂದು ತೈಲ ಬಾವಿ ಇರಲಿಲ್ಲ. ಅದು ಹೋಗಲಿ, ಇಸ್ರೇಲ್ ಬಳಿ ಕಲ್ಲಿದ್ದಲು ನಿಕ್ಷೇಪಗಳೂ ಇರಲಿಲ್ಲ. ಇನ್ನು ನೀರಿನ ಮೂಲವಂತೂ ದೂರದ ಮಾತು. ಹಾಗಿದ್ದರೆ ಇಸ್ರೇಲ್ ಬಳಿ ಇದ್ದಿದ್ದೇನು? ದಂಡಿಯಾಗಿ ಸೂರ್ಯನ ಬೆಳಕು. ಸಾಕು ಸಾಕು ಎನ್ನುವಷ್ಟು ಇದ್ದಿದ್ದು ಅದೊಂದೇ ಶಕ್ತಿಯ ಮೂಲ. ಆದರೆ ಸೂರ್ಯನ ಶಾಖ ಬಳಸಿ ನೀರು ಕಾಯಿಸುವುದು ಹಾಗೂ ವಿದ್ಯುತ್ ಉತ್ಪಾದಿಸುವುದು ಕಷ್ಟವಿತ್ತು. ಎಲ್ಲರೂ ಬಳಸಬಹುದಾದ ಸೋಲಾರ್ ಉಪಕರಣಗಳನ್ನು ತಯಾರಿಸಲು ವಿಜ್ಞಾನಿಗಳು ಹಲವಾರು ವರ್ಷಗಳ ಕಾಲ ಪ್ರಯತ್ನಿಸಿ ಸೋತಿದ್ದರು. ಆದರೆ ಟೇಬರ್ಗೆ ತನ್ನಲ್ಲಿ ಇದಕ್ಕೊಂದು ಪರಿಹಾರವಿದೆ ಎಂಬ ನಂಬಿಕೆಯಿತ್ತು. ತನಗಿರುವ ಅಗಾಧವಾದ ಭೌತಶಾಸ್ತ್ರದ ಜ್ಞಾನ ಹಾಗೂ ಅನ್ವಯಿಕ ಎಂಜಿನಿಯರಿಂಗ್ನ ಕೌಶಲವನ್ನು ಬಳಸಿ ಅವನೊಂದು ಸೌರಶಕ್ತಿ ಸಂಗ್ರಹ ಉಪಕರಣವನ್ನು ಕಂಡುಹಿಡಿದಿದ್ದ. ಸಮಸ್ಯೆ ಏನೆಂದರೆ ಆ ಉಪಕರಣ ಇಲ್ಲಿಯವರೆಗೆ ಪ್ರಯೋಗಾಲಯದ ಹೊರಗೆ ಎಲ್ಲೂ ಕೆಲಸ ಮಾಡಿರಲಿಲ್ಲ. ಈಗ ಇಸ್ರೇಲ್ ಸರ್ಕಾರದ ಪ್ರಮುಖರಿಗೆ ಅದರ ಪ್ರಾತ್ಯಕ್ಷಿಕೆ ನೀಡಲು ಟೇಬರ್ ಬಂದಿದ್ದ. ಪ್ರಧಾನಿ ಬೆನ್ ಗುರಿಯನ್, ವಿತ್ತಮಂತ್ರಿ ಹಾಗೂ ಉನ್ನತ ಅಧಿಕಾರಿಗಳು ನೋಡುತ್ತಿದ್ದಂತೆ ಟೇಬರ್ ತನ್ನ ಯಂತ್ರವನ್ನು ಖಾಲಿ ಜಾಗದ ನಡುವೆ ಇರಿಸಿ ಚಾಲೂ ಮಾಡಿದ. ಅದರಲ್ಲಿದ್ದ ಸಣ್ಣ ಉಪಕರಣವೊಂದು ಪೈಪ್ಗಳಿಗೆ ನೀರು ಪಂಪ್ ಮಾಡತೊಡಗಿತು. ಪೈಪ್ನಲ್ಲಿ ನೀರು ಚಲಿಸುತ್ತಿದ್ದಂತೆ ಪ್ಯಾನಲ್ಗಳು ಸೌರಶಕ್ತಿಯನ್ನು ಹೀರಿಕೊಂಡು ನೀರನ್ನು ಬಿಸಿ ಮಾಡಿದವು. ಬೆನ್ ಗುರಿಯನ್ ಅವಾಕ್ಕಾಗಿ ನಿಂತಿದ್ದರು. ಅವರು ನೆಲದ ಮೇಲೇ ಇರಲಿಲ್ಲ. ಈ ಸೋಲಾರ್ ಯಂತ್ರ ಇಡೀ ದೇಶದ ಭವಿಷ್ಯವನ್ನೇ ಬದಲಿಸಲಿದೆ ಎಂದು ಆ ಕ್ಷಣದಲ್ಲೇ ಅವರಿಗೆ ಅನ್ನಿಸಿತ್ತು. ಅಷ್ಟೇಕೆ,
ಇದು ಜಗತ್ತಿನ ಭವಿಷ್ಯವನ್ನೇ ಬದಲಿಸಲಿದೆ ಎಂದೂ ಹೇಳಿದ್ದರು. ಟೇಬರ್ ಕಂಡುಹಿಡಿದ ಯಂತ್ರದ ಬಗ್ಗೆ ಅವರಿಗೆ ಎಷ್ಟು ಭರವಸೆ ಇತ್ತೆಂದರೆ, ಅಮೆರಿಕದ ಅರಿಜೋನಾದಲ್ಲಿ ನಡೆಯಲಿದ್ದ ಜಗತ್ತಿನ ಮೊಟ್ಟಮೊದಲ ಸೌರಶಕ್ತಿ ಸಮಾವೇಶಕ್ಕೆ ಬ್ರಿಟಿಷ್ ಮೂಲದ ಈ ವಿಜ್ಞಾನಿಯನ್ನು ಅವರೇ ಖುದ್ದಾಗಿ ಕಳಿಸಿಕೊಟ್ಟರು. ಟೇಬರ್ ತನ್ನ ಜೊತೆಗೆ ಸೌರಶಕ್ತಿ ಉತ್ಪಾದಿಸುವ ಸಲಕರಣೆಯನ್ನೂ ಹಡಗಿನಲ್ಲಿ ತೆಗೆದುಕೊಂಡು ಹೋಗಬೇಕೆಂದು ಹೇಳಿ ಅದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟರು. ಟೇಬರ್ ತನ್ನೊಂದಿಗೆ ಈ ಯಂತ್ರದ ಒಂದು ಪೋಸ್ಟರ್ ತೆಗೆದುಕೊಂಡು ಹೋದರೆ ಸಾಕು ಎಂದುಕೊಂಡಿದ್ದ. ಆದರೆ ಸ್ವತಃ ಪ್ರಧಾನಿಯೇ ಯಂತ್ರವನ್ನು ಕೊಂಡೊಯ್ಯಲು ವ್ಯವಸ್ಥೆ ಮಾಡಿಸಿದ್ದರು. ನಿರೀಕ್ಷೆಯಂತೆ ಸೌರಶಕ್ತಿ ಸಮಾವೇಶದಲ್ಲಿ ಆ ಯಂತ್ರ ಸೂಪರ್ ಹಿಟ್ ಆಯಿತು. ಎಲ್ಲರೂ ಇಸ್ರೇಲ್ ಎಂಬ ಆಗಷ್ಟೇ ಜನಿಸಿದ ಪುಟ್ಟ ರಾಷ್ಟ್ರದ ಆವಿಷ್ಕಾರವನ್ನು ಹೊಗಳಿದ್ದೇ ಹೊಗಳಿದ್ದು. ಜಗತ್ತಿನ ಸೌರಶಕ್ತಿ ಪಿತಾಮಹನಾಗುವ ಹಾದಿಯಲ್ಲಿ ಇಸ್ರೇಲ್ ಮುಂಚೂಣಿಗೆ ಬಂದು ನಿಂತಿತ್ತು. ಇದೆಲ್ಲ ಹುಚ್ಚರ ಆಟ. ಟೇಬರ್ ಯಹೂದಿ ವಲಸಿಗ ಅಪ್ಪ ಅಮ್ಮನಿಗೆ 1917ರಲ್ಲಿ ಜನಿಸಿದ ಮಗ. ಅವನ ತಂದೆ ತಾಯಿ ರಷ್ಯಾದಲ್ಲಿ ಸಾಮೂಹಿಕ ನರಮೇಧದಿಂದ ತಪ್ಪಿಸಿಕೊಂಡು ಬ್ರಿಟನ್ನಿಗೆ ಹೋಗಿ ನೆಲೆಸಿದ್ದರು. ಆಗ ಟೇಬರ್ ಹುಟ್ಟಿದ್ದ. ಬಾಲಕನಾಗಿದ್ದಾಗ ಅವನು ಹಬೋನಿಮ್ ಜಿಯೋನಿಸ್ಟ್ ಯೂತ್ ಚಳವಳಿಯ ಸದಸ್ಯನಾಗಿದ್ದ. ಯಹೂದಿ, ಸಮಾಜವಾದಿ ಹಾಗೂ ಜಿಯೋನಿಸ್ಟ್ ಮೌಲ್ಯಗಳನ್ನು ಪ್ರಸಾರ ಮಾಡುವ ಸಂಸ್ಥೆಯದು. ಬೆಳೆಯುತ್ತಾ ಹೋದಂತೆ ಟೇಬರ್ಗೆ ಭೌತಶಾಸ್ತ್ರದಲ್ಲಿ ಆಸಕ್ತಿ ಹುಟ್ಟಿತು. 1940ರ ದಶಕದ ಮಧ್ಯಭಾಗದಲ್ಲಿ ಲಂಡನ್ ಯೂನಿವರ್ಸಿಟಿಯಲ್ಲಿ ಅದೇ ವಿಷಯವನ್ನು ವ್ಯಾಸಂಗಕ್ಕೆ ಆಯ್ಕೆ ಮಾಡಿಕೊಂಡ. ಅಲ್ಲಿ ಅವನಿಗೆ ಹೀಬ್ರೂ ವಿಶ್ವವಿದ್ಯಾನಿಲಯದ ಭೌತಶಾಸ್ತ್ರದ ಪ್ರೊಫೆಸರ್ ಶ್ಮುಯಲ್ ಸಂಬ್ರುಸ್ಕಿಯ ಭೇಟಿಯಾಯಿತು. ಶ್ಮುಯಲ್ ಇಸ್ರೇಲ್ನ ಸಂಸ್ಥಾಪಕರಲ್ಲಿ ಒಬ್ಬರಾದ ಬೆನ್ ಗುರಿಯನ್ ಅವರ ಶಿಷ್ಯನೂ ಹೌದು. ಆ ಸಮಯದಲ್ಲಿ ಶ್ಮುಯಲ್ ಬ್ರಿಟಿಷ್ ಸರ್ಕಾರದ ವೈಜ್ಞಾನಿಕ ಹಾಗೂ ಔದ್ಯೋಗಿಕ ಮಂಡಳಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದರು. ಹೊಸದಾಗಿ ಜನಿಸಲಿರುವ ಪ್ರತ್ಯೇಕ ಯಹೂದಿ ರಾಷ್ಟ್ರವಾದ ಇಸ್ರೇಲ್ಗೆ ಜಗತ್ತಿನಾದ್ಯಂತ ಇರುವ ಯಹೂದಿಗಳ ವೈಜ್ಞಾನಿಕ ಕೌಶಲಗಳನ್ನು ಬಳಸಿಕೊಳ್ಳುವುದು ಈ ಸಂಸ್ಥೆಯ ಉದ್ದೇಶವಾಗಿತ್ತು. ಹೀಗಾಗಿ ಲಂಡನ್ಗೆ ಶ್ಮುಯಲ್ ಪದೇ ಪದೇ ಬರುತ್ತಿದ್ದರು. ಅಂತಹ ಒಂದು ಪ್ರವಾಸದಲ್ಲಿ ಅವರಿಗೆ ಟೇಬರ್ನ ಪ್ರೇಯಸಿಯ ಮೂಲಕ ಯುವ ಬ್ರಿಟಿಷ್ ಯಹೂದಿ ಭೌತಶಾಸ್ತ್ರಜ್ಞನ ಭೇಟಿಯಾಯಿತು. ನಂತರ ಈಕೆ ಟೇಬರ್ನ ಪತ್ನಿಯಾದಳು. ಇಬ್ಬರು ಭೌತಶಾಸ್ತ್ರಜ್ಞರು ಕೇವಲ ಭೌತಶಾಸ್ತ್ರದ ಬಗ್ಗೆ ಮಾತ್ರ ಆಸಕ್ತಿ ಹೊಂದಿರಲಿಲ್ಲ. ಅವರಿಗೆ ಜಿಯೋನಿಸಂ ಕುರಿತೂ ಬಹಳ ಆಸಕ್ತಿ ಇತ್ತು. ಹೀಗಾಗಿ ಭೌತಶಾಸ್ತ್ರದ ಜೊತೆಗೆ ಅವರ ನಡುವೆ ಯಹೂದಿ ಧರ್ಮದ ಕುರಿತೂ ಚರ್ಚೆಗಳು ನಡೆಯುತ್ತಿದ್ದವು. ಮೊದಲ ಬಾರಿ ಅವರ ನಡುವೆ ಮಾತುಕತೆ ನಡೆದಿದ್ದು ಬ್ರಿಟಿಷ್ ಕರ್ನಲ್ ಒಬ್ಬನ ಕಚೇರಿಯಲ್ಲಿ. ವಿದೇಶಿಗರನ್ನು ಸೆಳೆಯುವುದಕ್ಕೆಂದೇ ಕಟ್ಟಿದ್ದ ಲಂಡನ್ನಿನ ಅದ್ಭುತ ಕಟ್ಟಡಗಳಲ್ಲಿ ಒಂದು ಅದು. ಅಲ್ಲಿ ಟೇಬರ್ ಹಾಗೂ ಶ್ಮುಯಲ್ ನಡುವೆ ನಡೆದ ಚರ್ಚೆ ಗಹನವಾಗಿತ್ತು. ಟೇಬರ್ ಶ್ಮುಯಲ್ಗೆ ಆ ಕಾಲದಲ್ಲಿ ಪ್ಯಾಲೆಸ್ತೀನ್ನಲ್ಲಿ ಬಳಕೆಯಲ್ಲಿದ್ದ 3 ರೀತಿಯ ಮಾಪಕಗಳ ಬಗ್ಗೆ ವಿವರಿಸಿದ್ದ. ಮೆಟ್ರಿಕ್, ಬ್ರಿಟಿಷ್ ಮತ್ತು ಒಟ್ಟೋಮನ್ ಈ 3 ರೀತಿಯ ಅಳತೆಗಳನ್ನು ಪ್ಯಾಲೆಸ್ತೀನಿಯರು ಬಳಸುತ್ತಿದ್ದರು. ಯಹೂದಿಗಳು ವಸ್ತುಗಳನ್ನು ಓಕರ್ ಅಥವಾ ಅಂತಹುದೇ ಇನ್ನೆಂಥದೋ ಅಳತೆಯ ಮೂಲಕ ತೂಕ ಮಾಡುತ್ತಾರೆ. ಅವ್ಯಾವುವೂ ಆಧುನಿಕ ಮತ್ತು ವೈಜ್ಞಾನಿಕ ಪದ್ಧತಿಯಲ್ಲ. ನೀವು ಜಾಗತಿಕ ಮಾನ್ಯತೆ ಇರುವ ಯಾವುದಾದರೂ ಒಂದು ನಿಖರವಾದ ಅಳತೆಯನ್ನು ಬಳಸಬೇಕಲ್ಲವೇ ಎಂದು ಟೇಬರ್ ಕೇಳಿದ್ದ. ಈ ಸಮಸ್ಯೆಯನ್ನು ಬಗೆಹರಿಸಲು ಬ್ರಿಟಿಷ್ ನ್ಯಾಷನಲ್ ಫಿಸಿಕಲ್ ಲ್ಯಾಬೋರೇಟರಿಯಂತಹ ಒಂದು ಸಂಸ್ಥೆ ಭಾವಿ ಇಸ್ರೇಲ್ ದೇಶಕ್ಕೆ ಬೇಕು ಎಂಬ ನಿರ್ಧಾರಕ್ಕೆ ಇಬ್ಬರೂ ಬಂದರು. ಶ್ಮುಯಲ್ ಸಂಬ್ರುಸ್ಕಿ ಪ್ಯಾಲೆಸ್ತೀನ್ಗೆ ಮರಳಿದ ಮೇಲೆ ಯುವ ವಿಜ್ಞಾನಿ ಟೇಬರ್ ಜೊತೆಗೆ ನಡೆದ ಮಾತುಕತೆಯ ಬಗ್ಗೆ ಬೆನ್ ಗುರಿಯನ್ಗೆ ತಿಳಿಸಿದ್ದರು. ಆಗ ಬೆನ್ ಗುರಿಯನ್, ಓಹ್, ನಮಗೊಬ್ಬ ಭೌತಶಾಸ್ತ್ರಜ್ಞ ಸಿಕ್ಕಿದ, ಅವನು ದೇಶಭಕ್ತನೂ ಹೌದು ಎಂದು ಉದ್ಗರಿಸಿದ್ದರು. ಅದರ ಪರಿಣಾಮವಾಗಿ 1947ರಲ್ಲಿ ಟೇಬರ್ನನ್ನು ಪ್ಯಾಲೆಸ್ತೀನ್ನ ಯಹೂದಿ ಅರಸೇನಾ ಪಡೆ ಹೆಗೆನಾದ ವೈಜ್ಞಾನಿಕ ವಿಭಾಗಕ್ಕೆ ನೇಮಕ ಮಾಡಿಕೊಳ್ಳಲಾಯಿತು. ಅವನಿಗೆ ಫ್ರಾನ್ಸ್ಗೆ ಹೋಗಿ ಸರಕು ಸಾಗಣೆ ಹಡಗುಗಳನ್ನು, ಅಕ್ರಮ ಯಹೂದಿ ವಲಸಿಗರನ್ನು
ಇಸ್ರೇಲ್ಗೆ ಸಾಗಣೆ ಮಾಡಲು ಅನುಕೂಲವಾಗುವಂತಹ ನೌಕೆಗಳನ್ನಾಗಿ ಪರಿವರ್ತಿಸುವ ಹೊಣೆ ನೀಡಲಾಯಿತು. ನಿನಗಿರುವ ಭೌತಶಾಸ್ತ್ರ ಹಾಗೂ ಎಂಜಿನಿಯರಿಂಗ್ ಬುದ್ಧಿವಂತಿಕೆಯನ್ನು ಇದಕ್ಕೆ ಬಳಸಬೇಕು ಎಂದು ಮೇಲಧಿಕಾರಿಗಳು ಹೇಳಿದ್ದರು. ನಾಜಿಗಳು ನಡೆಸಿದ ನರಮೇಧದಿಂದ ಪಾರಾಗಿ ಬದುಕುಳಿದ ಲಕ್ಷಾಂತರ ಯಹೂದಿಗಳು ಯುರೋಪ್ನಲ್ಲಿ ನಿರಾಶ್ರಿತರಾಗಿ ಅಂಡಲಿಯುತ್ತಿದ್ದರು. ಅವರೆಲ್ಲ ಯಹೂದಿಗಳಿಗೆಂದೇ ಹುಟ್ಟಲಿರುವ ಹೊಸತಾದ ಪವಿತ್ರ ಭೂಮಿಗೆ ವಲಸೆ ಬರಲು ಟೇಬರ್ ತನ್ನ ಕೈಲಾದ ಸಹಾಯ ಮಾಡಿದ. 2 ವರ್ಷಗಳ ನಂತರ ಇಸ್ರೇಲ್ನಲ್ಲಿ ತನಗೆ ಭವಿಷ್ಯವಿಲ್ಲ ಎಂದು ಟೇಬರ್ಗೆ ಅನ್ನಿಸತೊಡಗಿತು. ಹೀಗಾಗಿ ಗಂಟು ಮೂಟೆ ಕಟ್ಟಿಕೊಂಡು ಲಂಡನ್ನಿಗೆ ಹೋಗಿ ನೆಲೆಸಲು ನಿರ್ಧರಿಸಿದ. ಲಂಡನ್ನಿನಲ್ಲಿ ಅವನಿಗೇನೂ ಕೆಲಸ ಸಿಕ್ಕಿರಲಿಲ್ಲ. ಕೆಲಸವಿಲ್ಲದೆಯೇ ಮಗ ಅಲ್ಲಿಗೆ ಹೊರಟು ನಿಂತಿದ್ದನ್ನು ನೋಡಿ ಅವನ ಅಪ್ಪ ಅಮ್ಮನಿಗೆ ದಿಗ್ಭ್ರಮೆಯಾಗಿತ್ತು. ಇವನಿಗೆ ಹುಚ್ಚು ಹಿಡಿದಿದೆ ಎಂದು ಅವರು ಹೇಳಿದ್ದರು. ಹಿಂತಿರುಗಿ ನೋಡಿದರೆ ಬಹುಶಃ ನನಗೂ ಹಾಗೇ ಅನ್ನಿಸುತ್ತದೆ ಎನ್ನುತ್ತಾನೆ ಟೇಬರ್. ಆದರೆ ಲಂಡನ್ನಿಗೆ ಪ್ರಯಾಣ ಬೆಳೆಸುವ 10 ದಿನಗಳ ಮೊದಲು ಅವನಿಗೆ ಬೆನ್ ಗುರಿಯನ್ ಅವರಿಂದ ಟೆಲಿಗ್ರಾಂ ಬಂತು. ಇಸ್ರೇಲ್ನ ವಿಜ್ಞಾನ ಇಲಾಖೆಯಲ್ಲಿ ಮಹತ್ವದ ಜವಾಬ್ದಾರಿಯೊಂದನ್ನು ವಹಿಸಿಕೊಳ್ಳುವಂತೆ ಖುದ್ದು ಪ್ರಧಾನಿ ಆಹ್ವಾನ ನೀಡಿದ್ದರು. ನೇರವಾಗಿ ಪ್ರಧಾನಿಗೇ ವರದಿ ಮಾಡಿಕೊಳ್ಳುವ ಹುದ್ದೆ ಟೇಬರ್ನದಾಗಿತ್ತು. ಅಲ್ಲಿಂದ ಮುಂದೆ ಟೇಬರ್ನ ಅದೃಷ್ಟ ಬದಲಾಯಿತು. ಇಸ್ರೇಲ್ ಸರ್ಕಾರದ ವಿಜ್ಞಾನ ವಿಭಾಗದಲ್ಲಿ ಟೇಬರ್ ಕೈಗೆತ್ತಿಕೊಂಡ ಮೊದಲ ಕೆಲಸಗಳಲ್ಲಿ ಅವನು ಹಾಗೂ ಶ್ಮುಯಲ್ ಸಂಬ್ರುಸ್ಕಿ ಲಂಡನ್ನಿನಲ್ಲಿ ಚರ್ಚೆ ಮಾಡಿದ್ದ ತೂಕದ ಕೆಲಸವೂ ಒಂದು. ಇಸ್ರೇಲ್ನಲ್ಲಿ ಬಳಸುತ್ತಿದ್ದ ಬೇರೆ ಬೇರೆ ರೀತಿಯ ತೂಕದ ಅಳತೆಗಳಿಗೆ ಬದಲಾಗಿ ಏಕರೂಪದ ರಾಷ್ಟ್ರೀಯ ಮಾಪಕವೊಂದನ್ನು ಬಳಕೆಗೆ ತರಬೇಕಾಗಿತ್ತು. ಅಂಗಡಿಯವರು ತಕ್ಕಡಿಯ ಮೇಲೆ ಕಲ್ಲುಗಳನ್ನು ಇಟ್ಟು ತೂಕ ಮಾಡುತ್ತಿದ್ದರು. ಆದರೆ ಬೆನ್ ಗುರಿಯನ್ ಹಾಗೂ ಸಂಬ್ರುಸ್ಕಿ ಬಳಿ ಟೇಬರ್ಗಾಗಿ ಇನ್ನೂ ದೊಡ್ಡ ಯೋಜನೆಗಳಿದ್ದವು. ಅವರು 1950ರಲ್ಲಿ ನ್ಯಾಷನಲ್ ಫಿಸಿಕ್ಸ್ ಲ್ಯಾಬೊರೇಟರಿ ಆಫ್ ಇಸ್ರೇಲ್ ಸ್ಥಾಪನೆ ಮಾಡಿದರು. ಅದಕ್ಕೆ ಸಂಸ್ಥಾಪಕ ನಿರ್ದೇಶಕನನ್ನಾಗಿ ಟೇಬರ್ನನ್ನು ನೇಮಕ ಮಾಡಿದರು. ಭೌತಶಾಸ್ತ್ರದ ಪ್ರಯೋಗಾಲಯ ಅಸ್ತಿತ್ವಕ್ಕೆ ಬಂದ ನಂತರ ಟೇಬರ್ ಸಂಶೋಧನೆ ಹಾಗೂ ಅಭಿವೃದ್ಧಿ ಚಟುವಟಿಕೆಗಳ ಬಗ್ಗೆ ಯೋಚಿಸತೊಡಗಿದ. ಮೊದಲಿಗೆ ಸಂಶೋಧನೆ ಶುರು ಮಾಡಲು ಸೌರಶಕ್ತಿಯೇ ಸರಿಯಾದ ಕ್ಷೇತ್ರ ಎಂದು ನಿರ್ಧರಿಸಿದ. ಕಚ್ಚಾ ವಸ್ತುಗಳಾಗಲಿ ತೈಲ ನಿಕ್ಷೇಪಗಳಾಗಲಿ ಇಲ್ಲದ ದೇಶಕ್ಕೆ ಸೂರ್ಯನೇ ಗತಿ. ಬೇರಾವ ದೇಶಕ್ಕೂ ಸೂರ್ಯನೊಬ್ಬನೇ ಇಂಧನ ಮೂಲವಾಗಿ ಅನಿವಾರ್ಯವಲ್ಲ. ಹಾಗಾಗಿ ಆ ಸಮಯದಲ್ಲಿ ಸೌರಶಕ್ತಿ ಬಳಸಿಕೊಳ್ಳಲು ಯಾರಾದರೂ ಸಂಶೋಧನೆ ಮಾಡುತ್ತಾರೆಂದರೆ ಅವರನ್ನು ಹುಚ್ಚರು ಎಂದು ಕರೆಯುತ್ತಿದ್ದರು ಎಂದು ಟೇಬರ್ ಮೆಲುಕು ಹಾಕುತ್ತಾನೆ. ಸರಳ ಭೌತಶಾಸ್ತ್ರ. ಜಗತ್ತಿನಲ್ಲಿ ಮೊದಲು ಸೌರಶಕ್ತಿಯನ್ನು ಬಳಕೆ ಮಾಡಿದವರು ರೋಮನ್ನರು. ಹೆಚ್ಚು ಕಮ್ಮಿ 25 ಶತಮಾನಗಳ ಹಿಂದೆ ಅವರು ಬಹಳ ಸರಳವಾದ ಹಾಗೂ ಮಹತ್ವದ ಉದ್ದೇಶಕ್ಕೆ ಸೂರ್ಯನ ಶಕ್ತಿಯನ್ನು ಬಳಸುತ್ತಿದ್ದರು. ಅದು ಸ್ನಾನಕ್ಕೆ ನೀರು ಕಾಯಿಸುವುದು. ಅವರು ಸ್ನಾನದ ತೊಟ್ಟಿಯ ನೀರಿನ ಹಂಡೆಗಳನ್ನು ಮಧ್ಯಾಹ್ನದ ವೇಳೆಗೆ ಸೂರ್ಯನ ಬಿಸಿಲು ಬೀಳುವ ದಿಕ್ಕಿಗೆ ಸರಿಯಾಗಿ ಕೂರಿಸಿರುತ್ತಿದ್ದರು. ಸ್ನಾನದ ಮನೆಗೆ ಗಾಜಿನಿಂದ ಮಾಡಿದ ದೊಡ್ಡ ದೊಡ್ಡ ಕಿಟಕಿಗಳು ಇರುತ್ತಿದ್ದವು. ಅವುಗಳ ಮೂಲಕ ಸೂರ್ಯನ ಕಿರಣಗಳು ಒಳಗೆ ತೂರಿ ಬಂದು ಹಂಡೆಯ ನೀರಿನ ಮೇಲೆ ಬಿದ್ದು ನೀರು ಬಿಸಿಯಾಗುತ್ತಿತ್ತು. ಗಾಜಿನ ಕೋಣೆಯೊಳಗೆ ಬಂದ ಸೂರ್ಯನ ಶಾಖ ಸುಲಭವಾಗಿ ಹೊರಗೆ ಹೋಗದಿರುವುದರಿಂದ ನೀರಿನ ಬಿಸಿ ಬೇಗ ಆರುತ್ತಿರಲಿಲ್ಲ. ರೋಮನ್ನರ ಕಾಲದಲ್ಲಿ ಗಾಜಿನಿಂದ ನಿರ್ಮಿಸಿದ ಕಟ್ಟಡಗಳು ಎಷ್ಟು ಜನಪ್ರಿಯವಾಗಿದ್ದವು ಅಂದರೆ ಪಕ್ಕದ ಮನೆಯವರಿಗೆ ಸೂರ್ಯನ ಬಿಸಿಲು ಬೀಳದಂತೆ ತಡೆಯುವುದು ಅಪರಾಧ ಎಂದು ಅವರು ಕಾಯ್ದೆಯನ್ನೇ ಮಾಡಿಕೊಂಡಿದ್ದರು. ಆದರೆ 19ನೇ ಶತಮಾನದ ಮಧ್ಯಭಾಗದಲ್ಲಿ ಅಮೆರಿಕದ ಜನರು ನೀರು ಕಾಯಿಸಲು ಲೋಹದ ತೊಟ್ಟಿಗಳನ್ನು ಬಳಸಲು ಆರಂಭಿಸುವವರೆಗೂ ಸೌರಶಕ್ತಿಗೆ ಸಂಬಂಧಿಸಿದ ಸಂಶೋಧನೆಗಳು ಯಾವುದೇ ರೀತಿಯ ಪ್ರಗತಿ ಕಾಣಲಿಲ್ಲ. ಈ ಅವಧಿಯಲ್ಲಿ ಅಮೆರಿಕನ್ನರು ಸೂರ್ಯನ ಶಾಖದಿಂದ ನೀರು ಕಾಯಿಸಲು ಲೋಹದ ತೊಟ್ಟಿಗಳನ್ನು ಬಳಸತೊಡಗಿದರು. ಅವುಗಳಲ್ಲಿರುವ ನೀರು ಮಧ್ಯಾಹ್ನದ ವೇಳೆಗೆ ಬಿಸಿಯಾಗಿ ಜನರಿಗೆ ಬಿಸಿನೀರಿನ ಸ್ನಾನಕ್ಕೆ ಅನುಕೂಲವಾಗುತ್ತಿತ್ತು. ನಂತರ ಬಾಲ್ಟಿಮೋರ್ನ ಸಂಶೋಧಕ ಕ್ಲಾರೆನ್ಸ್ ಕೆಪ್ಟ್ ಎಂಬಾತ ಮೊದಲ ವಾಣಿಜ್ಯಿಕ ಸೋಲಾರ್ ವಾಟರ್ ಹೀಟರ್ ಆವಿಷ್ಕರಿಸಿದ್ದ. ಅದರ ಹೆಸರು ಕ್ಲೈಮ್ಯಾಕ್ಸ್. ಅವನು ಸಿಲಿಂಡರ್ ಆಕಾರದ ಹಲವಾರು ಪುಟ್ಟ ಪುಟ್ಟ ಲೋಹದ ಟ್ಯಾಂಕ್ಗಳನ್ನು ಗಾಜಿನ ಬಾಕ್ಸ್ನೊಳಗೆ ಇರಿಸಿ
ನೀರು ಕಾಯುವಂತೆ ವ್ಯವಸ್ಥೆ ಮಾಡಿದ್ದ. ಲೋಹದ ಟ್ಯಾಂಕ್ಗಳನ್ನು ನೇರವಾಗಿ ಬಿಸಿಲಿನ ಕೆಳಗೆ ಇರಿಸುವ ಹಳೆಯ ವ್ಯವಸ್ಥೆಗಿಂತ ಇದು ಉತ್ತಮವಾಗಿತ್ತು. ಏಕೆಂದರೆ ಇದರಲ್ಲಿ ಕಾದ ನೀರು ದೀರ್ಘಕಾಲದವರೆಗೆ ಬಿಸಿಯಾಗಿಯೇ ಉಳಿಯುತ್ತಿತ್ತು. ಆದರೆ ಚೆನ್ನಾಗಿ ಬಿಸಿಲಿದ್ದ ದಿನಗಳಲ್ಲೂ ಇದರಲ್ಲಿ ನೀರು ಬಿಸಿಯಾಗಲು ಹೆಚ್ಚು ಕಮ್ಮಿ ಇಡೀ ದಿನ ಬೇಕಾಗುತ್ತಿತ್ತು. ರಾತ್ರಿಯ ವೇಳೆ ನೀರು ಬಹಳ ಬೇಗ ತಣಿದು ಹೋಗುತ್ತಿತ್ತು. ಏಕೆಂದರೆ ಈ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಇನ್ಸುಲೇಷನ್ ಇರಲಿಲ್ಲ. ಸುಮಾರು 20 ವರ್ಷಗಳ ನಂತರ ಲಾಸ್ ಏಂಜಲೀಸ್ನ ವಿಲಿಯಂ ಜೆ ಬೈಲಿ ಎಂಬಾತ ಈ ಸಮಸ್ಯೆ ಬಗೆಹರಿಸಿದ. ಅವನು ಹಗಲಿನ ವಾಟರ್ ಹೀಟರ್ ಮತ್ತು ರಾತ್ರಿಯ ವಾಟರ್ ಹೀಟರ್ ಘಟಕಗಳನ್ನು ಪ್ರತ್ಯೇಕವಾಗಿ ಒಂದೇ ಯಂತ್ರದಲ್ಲಿ ಅಳವಡಿಸಿದ. ಇವನ ವಾಟರ್ ಹೀಟರ್ನಲ್ಲಿ ಗಾಜಿನ ಬಾಕ್ಸ್ನೊಳಗೆ ಕಪ್ಪು ಬಣ್ಣದ ಲೋಹದ ತಗಡೊಂದರ ಮೇಲೆ ಪೈಪುಗಳು ಇರುತ್ತಿದ್ದವು. ಈ ವಾಟರ್ ಹೀಟರ್ ಹೆಚ್ಚು ಕಮ್ಮಿ ಇಂದಿನ ಹೀಟರ್ನಂತೆಯೇ ಇತ್ತು. ಅದರಲ್ಲಿರುವ ಪೈಪುಗಳ ಮೂಲಕ ನೀರು ಹಾದು ಹೋಗುತ್ತಿತ್ತು. ಹಾಗಾಗಿ ಸೂರ್ಯನ ಶಾಖಕ್ಕೆ ತೆರೆದುಕೊಳ್ಳುವ ನೀರಿನ ಪ್ರಮಾಣ ಕಡಿಮೆಯಾಗುವುದರಿಂದ ನೀರು ಬೇಗ ಕಾಯುತ್ತಿತ್ತು. ನಂತರ ಈ ನೀರು ಇನ್ಸುಲೇಟೆಡ್ ಟ್ಯಾಂಕ್ನ ಒಳಗೆ ಹೋಗಿ ಶೇಖರಣೆಯಾಗುತ್ತಿತ್ತು. ಅದರಲ್ಲಿ 24 ಗಂಟೆಗಳ ಕಾಲ ನೀರು ಬಿಸಿಯಾಗಿಯೇ ಉಳಿಯುತ್ತಿತ್ತು. ಆ ಕಾಲಕ್ಕೆ ಇದು ಅತ್ಯುತ್ತಮ ವ್ಯವಸ್ಥೆಯಾಗಿತ್ತು. ಆದರೆ ಅದರ ಬೆಲೆ ಬಹಳ ದುಬಾರಿಯಾಗಿತ್ತು. ಜೊತೆಗೆ ಜನರ ಅಗತ್ಯವನ್ನು ಪೂರ್ಣ ಪ್ರಮಾಣದಲ್ಲಿ ಪೂರೈಸುವಂತೆ ಇದು ಇರಲಿಲ್ಲ. ಬೈಲಿ ತನ್ನ ವಾಟರ್ ಹೀಟರ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸಿ ಮಾರಾಟ ಮಾಡಲು ತೊಡಗಿದ ಕೆಲವೇ ಸಮಯದಲ್ಲಿ ಕ್ಯಾಲಿಫೋರ್ನಿಯಾ ಸರ್ಕಾರ ದೊಡ್ಡದೊಂದು ನೈಸರ್ಗಿಕ ಅನಿಲ ನಿಕ್ಷೇಪವನ್ನು ಪತ್ತೆಹಚ್ಚಿತು. ಅದರಿಂದಾಗಿ ಬಹಳ ಸೋವಿ ಬೆಲೆಗೆ ನೈಸರ್ಗಿಕ ಅನಿಲ ಜನರಿಗೆ ಸಿಗತೊಡಗಿತು. ಹೀಗಾಗಿ ಬೈಲಿಯ ಸೋಲಾರ್ ಹೀಟರ್ಗೆ ಬೇಡಿಕೆ ಕುಸಿಯಿತು. ಕೊನೆಗೆ ನಷ್ಟದಿಂದ ಅವನ ಉದ್ದಿಮೆ ನಾಶವಾಯಿತು. 1950ರ ದಶಕದಲ್ಲಿ ಟೇಬರ್ ಹೊಸ ರೀತಿಯ ಸೋಲಾರ್ ಹೀಟರ್ ತಯಾರಿಸುವ ಪ್ರಯತ್ನದಲ್ಲಿದ್ದಾಗ ಇಸ್ರೇಲ್ನಲ್ಲಿ ಹಲವಾರು ಮಾದರಿಯ ಬೈಲಿ ರೀತಿಯ ಹೀಟರ್ಗಳು ಸಿಕ್ಕವು. ಉಷ್ಣತೆಯನ್ನು ಹಿಡಿದಿಟ್ಟುಕೊಳ್ಳಲು ಪಾಲಿಶ್ ಮಾಡಿದ ಲೋಹದಿಂದ ಮಾತ್ರ ಸಾಧ್ಯ ಎಂಬುದು ಒಬ್ಬ ಭೌತಶಾಸ್ತ್ರಜ್ಞನಾಗಿ ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಆದರೆ ಮಾರುಕಟ್ಟೆಯಲ್ಲಿ ಲಭ್ಯವಿದ್ದ ಹೀಟರ್ಗಳು ಸಾಮಾನ್ಯ ಲೋಹವನ್ನಷ್ಟೇ ಬಳಸಿಕೊಂಡು ತಯಾರಾಗಿದ್ದವು. ಟೇಬರ್ ಬಳಿ ಇದಕ್ಕೆ ಪರಿಹಾರವಿತ್ತು. ಲೋಹದ ಸ್ಥಿತಿಸ್ಥಾಪಕತ್ವ ಗುಣವನ್ನು ನಾಶಪಡಿಸದೆಯೇ ಅದನ್ನು ಕಪ್ಪುಗೊಳಿಸಿ ಇನ್ನಷ್ಟು ದಕ್ಷವಾಗಿ ಕೆಲಸ ಮಾಡುವಂತೆ ಅವನು ಮಾಡಿದ. ಲೋಹವನ್ನು ಕಪ್ಪು ಮಾಡಲು ಇರುವ ನಾನಾ ವಿಧಾನಗಳನ್ನು ತಿಳಿದುಕೊಂಡು ಬರಲು 1955ರಲ್ಲಿ ಟೇಬರ್ ತನ್ನ ತಂಡ ಕಳುಹಿಸಿದ್ದ. ಆ ಕಾಲದಲ್ಲಿ ಒಂದೋ ಅಲಂಕಾರಿಕ ಉದ್ದೇಶಕ್ಕಾಗಿ ಅಥವಾ ತುಕ್ಕು ಹಿಡಿಯದಂತೆ ರಕ್ಷಿಸುವುದಕ್ಕಾಗಿ ಮಾತ್ರ ಲೋಹವನ್ನು ಕಪ್ಪುಗೊಳಿಸುತ್ತಿದ್ದರು. ಟೇಬರ್ ಕಳಿಸಿದ ತಂಡದವರಿಗೆ 2 ಕೋಟಿಂಗ್ನಿಂದ ತಮ್ಮ ವಾಟರ್ ಹೀಟರ್ಗೆ ಬೇಕಾದ ಲೋಹ ರೆಡಿಯಾಗುತ್ತದೆ ಎಂಬುದು ಮನವರಿಕೆಯಾಯಿತು. ನನ್ನ ಅದೃಷ್ಟ ಚೆನ್ನಾಗಿತ್ತು. ಬೇರಾವುದೇ ಪ್ಲಂಬರ್ಗಳಿಂದ ಮಾಡಲು ಸಾಧ್ಯವಾಗದ ಆವಿಷ್ಕಾರವನ್ನು ನಾನು ಮಾಡಿದ್ದೆ. ಸೋಲಾರ್ ವಾಟರ್ ಹೀಟರ್ ತಯಾರಿಸಲು ಭೌತಶಾಸ್ತ್ರದ ಜ್ಞಾನ ಬೇಕಾಗಿತ್ತು. ಅದು ನನ್ನಲ್ಲಿತ್ತು. ತುಂಬಾ ಆಳವಾದ ಜ್ಞಾನವೇನೂ ಅಲ್ಲ, ಸರಳ ಭೌತಶಾಸ್ತ್ರ ಗೊತ್ತಿದ್ದರೆ ಸಾಕಿತ್ತು ಎಂದು ಟೇಬರ್ ನೆನಪಿಸಿಕೊಳ್ಳುತ್ತಾನೆ. ಟೇಬರ್ ಮತ್ತು ತಂಡದವರು ತಮ್ಮ ಉಪಕರಣವನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷಿಸಿ ನೋಡಿದರು. ಅದಕ್ಕಿಂತ ಮೊದಲು ಬಂದಿದ್ದ ಸೋಲಾರ್ ವಾಟರ್ ಹೀಟರ್ಗಳಿಗಿಂತ ಇದರ ಸಾಮರ್ಥ್ಯ 3 ಪಟ್ಟು ಹೆಚ್ಚಿತ್ತು. ಇದರಲ್ಲಿ ಬಹಳ ಬೇಗ ನೀರು ಕಾಯುತ್ತಿತ್ತು ಮತ್ತು ಬಹಳ ಹೊತ್ತು ಬಿಸಿಯಾಗಿ ಉಳಿಯುತ್ತಿತ್ತು. ಅಷ್ಟೇ ಅಲ್ಲ, ಟೇಬರ್ ಕಂಡುಹಿಡಿದ ಉಪಕರಣವನ್ನೇ ಇನ್ನೊಂದಷ್ಟು ರೂಪಾಂತರಗೊಳಿಸಿದರೆ ಸೋಲಾರ್ನಿಂದ ವಿದ್ಯುತ್ ಉತ್ಪಾದಿಸುವ ಸಾಧ್ಯತೆಯೂ ಇತ್ತು. ಟೇಬರ್ ಈ ಹಿಂದೆ ಮಾರುಕಟ್ಟೆಯಲ್ಲಿದ್ದ ಸೋಲಾರ್ ವಾಟರ್ ಹೀಟರ್ನ ಗಾತ್ರಕ್ಕಿಂತ ತನ್ನ ಹೀಟರ್ ದೊಡ್ಡದಾಗದಂತೆ ನೋಡಿಕೊಂಡಿದ್ದ. ಆ ಹೀಟರ್ಗೆ ಟೇಬರ್ ಸೆಲೆಕ್ಟಿವ್ ಸರ್ಫೇಸ್ ಎಂದು ಹೆಸರಿಟ್ಟ. ಹೀಬ್ರೂದಲ್ಲಿ ಅದಕ್ಕೆ ದೂದ್ ಶೆಮೆಶ್ ಎಂದು ಕರೆಯುತ್ತಿದ್ದರು. 1955ರಲ್ಲಿ ಟೇಬರ್ ತನ್ನ ಸೋಲಾರ್ ವಾಟರ್ ಹೀಟರ್ ಅನ್ನು ಬೆನ್ ಗುರಿಯನ್ ಅವರಿಗೆ ತೋರಿಸಿದ. ಮರುವರ್ಷವೇ ಅವನ ಉತ್ಪನ್ನಕ್ಕೆ ಪ್ರತಿಷ್ಠಿತ ವೀಜ್ಮನ್ ಪ್ರಶಸ್ತಿ ಬಂತು. ಆದರೆ ಅವನ ಆವಿಷ್ಕಾರ ಎಲ್ಲೆಡೆಗೆ ಹರಡಲು ಇಷ್ಟೇ ಸಾಲುತ್ತಿರಲಿಲ್ಲ. ಅದಕ್ಕೆ ಅದೃಷ್ಟವೂ ಬೇಕಿತ್ತು. ಸೌರ ಹೀಟರ್ನ ಹಕ್ಕು ಸರ್ಕಾರದ್ದು. ಮೊದಮೊದಲು
ಇಸ್ರೇಲ್ನ ದೊಡ್ಡ ದೊಡ್ಡ ಕಾರ್ಖಾನೆಗಳು ಟೇಬರ್ನ ಉಪಕರಣದಲ್ಲಿ ಯಾವುದೇ ಆಸಕ್ತಿ ತೋರಿಸಲಿಲ್ಲ. ಅಮೆರಿಕದಲ್ಲಿ ನಡೆದ ಸೋಲಾರ್ ಸಮಾವೇಶದಲ್ಲಿ ಅದಕ್ಕೆ ಭಾರೀ ಮೆಚ್ಚುಗೆ ದೊರೆತಿದ್ದರೂ ಇಸ್ರೇಲ್ನಲ್ಲಿ ಜನರು ಸೌರಶಕ್ತಿಯನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸುವುದೆಂದರೆ ಆಗುವ ಹೋಗುವ ಕೆಲಸವಲ್ಲ ಎಂದೇ ಭಾವಿಸಿದ್ದರು. ಆದರೆ 1961ರಲ್ಲಿ ಇಸ್ರೇಲ್ನಲ್ಲಿ ಈಗಾಗಲೇ ಕಳಪೆ ಗುಣಮಟ್ಟದ ಸೋಲಾರ್ ವಾಟರ್ ಹೀಟರ್ಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದ ಮೆರೋಮಿತ್ ಒಲಂಪಿಯಾ ಎಂಬ ಕಂಪನಿಯೊಂದು ಸರ್ಕಾರದ ಬಳಿಗೆ ಹೋಗಿ ಟೇಬರ್ನ ಆವಿಷ್ಕಾರವನ್ನು ಬಳಸಿಕೊಳ್ಳಲು ಅನುಮತಿ ಕೇಳಿತು. ಆ ಯಂತ್ರ ಸರ್ಕಾರಕ್ಕೆ ಸೇರಿದ್ದಾಗಿತ್ತು. ಏಕೆಂದರೆ ನಾನು ಸರ್ಕಾರಿ ನೌಕರನಾಗಿದ್ದೆ. ಆ ದಿನಗಳಲ್ಲಿ ವ್ಯವಹಾರಗಳು ನಡೆಯುತ್ತಿದ್ದುದೇ ಹಾಗೆ. ಜಿಯೋನಿಸ್ಟ್ಗಳೆಂದರೆ ಜಿಯೋನಿಸ್ಟ್ಗಳು. ನಾನು ಸರ್ಕಾರಕ್ಕಾಗಿ ಕೆಲಸ ಮಾಡುತ್ತಿದ್ದುದರಿಂದ ನನ್ನ ಆವಿಷ್ಕಾರವೂ ಸರ್ಕಾರದ ಆಸ್ತಿಯಾಗಿತ್ತು ಎನ್ನುತ್ತಾನೆ ಟೇಬರ್. ಟೇಬರ್ ಕಂಡುಹಿಡಿದ ಸೆಲೆಕ್ಟಿವ್ ಸರ್ಫೇಸ್ ತಂತ್ರಜ್ಞಾನದ ಸೋಲಾರ್ ವಾಟರ್ ಹೀಟರ್ಗಳನ್ನು 3 ವರ್ಷದ ನಂತರ ಮೆರೋಮಿತ್ ಒಲಂಪಿಯಾ ಕಂಪನಿ ಮಾರಾಟ ಮಾಡಲು ಆರಂಭಿಸಿತು. ಆದರೆ ಮುಂದಿನ 1 ದಶಕದಲ್ಲಿ ಸೋಲಾರ್ ವಾಟರ್ ಹೀಟರ್ಗಳ ಮಾರುಕಟ್ಟೆ ದೊಡ್ಡ ಪ್ರಮಾಣದಲ್ಲೇನೂ ಬೆಳೆಯಲಿಲ್ಲ. ಮಾರಾಟ ಬಹಳ ನಿಧಾನವಾಗಿತ್ತು. ಹೀಟರ್ಗೆ ವಿರೋಧ ಕೂಡ ಕೇಳಿಬಂತು. ಟೇಬರ್ನ ಆವಿಷ್ಕಾರವನ್ನು ಬಳಸಲು ಇಸ್ರೇಲ್ ಸರ್ಕಾರ ತನ್ನ ಪ್ರಜೆಗಳಿಗೆ ಯಾವ ರೀತಿಯಲ್ಲೂ ಪ್ರೋತ್ಸಾಹ ನೀಡಲಿಲ್ಲ. ಸೋಲಾರ್ ಹೀಟರ್ ಬಳಸುವವರಿಗೆ ನ್ಯಾಷನಲ್ ಎಲೆಕ್ಟ್ರಿಕ್ ಕಂಪನಿ ರಿಯಾಯಿತಿ ನೀಡಲು ನಿರಾಕರಿಸಿತು. ಅಚ್ಚರಿ ಎಂಬಂತೆ ಅದು ಎಲೆಕ್ಟ್ರಿಕ್ ವಾಟರ್ ಹೀಟರ್ಗಳನ್ನು ಖರೀದಿಸಲು ಪ್ರೋತ್ಸಾಹ ನೀಡುತ್ತಿತ್ತು. ಎಲೆಕ್ಟ್ರಿಕ್ ಕಂಪನಿ ಏಕೆ ವಿದ್ಯುತ್ ವಾಟರ್ ಹೀಟರ್ಗಳನ್ನೇ ಬಳಸಲು ಪ್ರೋತ್ಸಾಹ ನೀಡುತ್ತಿತ್ತೆಂದರೆ ಅದರ ಅಧಿಕಾರಿಗಳಿಗೆ ಎಲ್ಲಿ ತಮ್ಮ ಕಂಪನಿಯನ್ನು ಸರ್ಕಾರ ಮುಚ್ಚಿಬಿಡುತ್ತದೆಯೋ ಎಂದು ಹೆದರಿಕೆ ಶುರುವಾಗಿತ್ತು. ಹೀಗಾಗಿ ಅವರು ಸೋಲಾರ್ ವಾಟರ್ ಹೀಟರ್ಗೆ ಸ್ಪರ್ಧಿಯಾದರು. ಜನರು ಸೋಲಾರ್ ಹೀಟರ್ ಕೊಳ್ಳದಿರಲಿ ಎಂದು ತಮ್ಮ ಎಲೆಕ್ಟ್ರಿಕ್ ಹೀಟರ್ನ ಬೆಲೆಯನ್ನು ಇಳಿಕೆ ಕೂಡ ಮಾಡಿದರು ಎಂದು ಜಗತ್ತಿನ ಅತಿದೊಡ್ಡ ಜಿಯೋಥರ್ಮಲ್ ಕಂಪನಿಯಾದ ಇಸ್ರೇಲ್ನ ವರ್ಮಾಂಟ್ ಟೆಕ್ನಾಲಜೀಸ್ ಸ್ಥಾಪಕ ಲೂಸಿಯನ್ ಯಹುದಾ ಬ್ರೋನಿಕಿ ಹೇಳುತ್ತಾರೆ. ಹೌಸಿಂಗ್ ವರ್ಕರ್ಸ್ ಯೂನಿಯನ್ ಕೂಡ ಟೇಬರ್ನ ಉಪಕರಣಕ್ಕೆ ವಿರೋಧ ವ್ಯಕ್ತಪಡಿಸಿತು. ಅವರು ನೀಡಿದ ಕಾರಣ ಈ ಸೋಲಾರ್ ವಾಟರ್ ಹೀಟರ್ ನೋಡುವುದಕ್ಕೆ ಚೆನ್ನಾಗಿಲ್ಲ. 1960ರ ದಶಕದಲ್ಲಿ ಈ ಯೂನಿಯನ್ ಇಸ್ರೇಲ್ನಾದ್ಯಂತ 55,000 ಫ್ಲ್ಯಾಟ್ಗಳನ್ನು ನಿರ್ಮಿಸಿತ್ತು. ಅಲ್ಲೆಲ್ಲೂ ಟೇಬರ್ನ ಉಪಕರಣ ಅಳವಡಿಸದೆ ಎಲೆಕ್ಟ್ರಿಕ್ ವಾಟರ್ ಹೀಟರ್ಗಳನ್ನೇ ಅಳವಡಿಸಿತು. ಅದಕ್ಕೆಲ್ಲ ಟೇಬರ್ ತಲೆಕೆಡಿಸಿಕೊಳ್ಳಲಿಲ್ಲ. ನಾನು ದೂದ್ ಶೆಮೆಶ್ ತಯಾರಿಸಿದಾಗ ಅದರ ದಕ್ಷತೆಯ ಬಗ್ಗೆ ಗಮನ ನೀಡಿದ್ದೇನೆಯೇ ಹೊರತು ನೋಡಲು ಅದು ಹೇಗೆ ಕಾಣಿಸುತ್ತದೆ ಎಂಬುದನ್ನೆಲ್ಲ ಯೋಚಿಸಿಲ್ಲ. ಆದರೆ ಕೆಲವರು ಅದು ನೋಡಲು ಚೆನ್ನಾಗಿಲ್ಲ ಎಂಬ ಕಾರಣಕ್ಕೆ ವಿರೋಧಿಸುತ್ತಿದ್ದಾರೆ. ಅವರು ಕೆಲ ದಿನ ತಣ್ಣೀರಿನಲ್ಲಿ ಸ್ನಾನ ಮಾಡಲಿ, ನಂತರ ಏನು ಹೇಳುತ್ತಾರೆಂದು ನೋಡೋಣ ಎಂದು ಹೇಳಿದ್ದ. ಆದರೆ 1973ರ ವಿದ್ಯುತ್ ಕ್ಷಾಮದ ನಂತರ ಎಲ್ಲವೂ ಬದಲಾಗತೊಡಗಿತು. ಆ ಸಮಯದಲ್ಲಿ ಜಗತ್ತಿನ ಬಹುತೇಕ ದೇಶಗಳಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ ಕಾಣಿಸಿಕೊಂಡಿತು. ಅದರಿಂದಾಗಿ ಉದ್ದಿಮೆಗಳಿಗೆ ವಿದ್ಯುತ್ ಪೂರೈಕೆ ಕಡಿಮೆಯಾಯಿತು. ಇದರ ಹಿಂದಿದ್ದ ಮೂಲ ಕಾರಣ ಇಸ್ರೇಲ್. ಸಿರಿಯಾ ಮತ್ತು ಈಜಿಪ್ಟ್ ದೇಶಗಳು ಇಸ್ರೇಲ್ ಮೇಲೆ ಅನಿರೀಕ್ಷಿತ ದಾಳಿ ನಡೆಸಿದ್ದವು. ನಂತರ ಅದನ್ನು ಯೋಮ್ ಕಿಪ್ಪರ್ ಯುದ್ಧ ಎಂದು ಕರೆಯಲಾಯಿತು. 6 ದಿನಗಳ ನಂತರ ಅಮೆರಿಕವು ಇಸ್ರೇಲ್ಗೆ ತನ್ನನ್ನು ರಕ್ಷಿಸಿಕೊಳ್ಳಲು ಶಸ್ತ್ರಾಸ್ತ್ರಗಳನ್ನು ಪೂರೈಸಿತ್ತು. ಅದರಿಂದ ತೈಲ ಪೂರೈಕೆದಾರ ದೇಶಗಳ ಒಕ್ಕೂಟ ಒಪೆಕ್ ಸಿಟ್ಟಿಗೆದ್ದು ಕೆನಡಾ, ಜಪಾನ್, ನೆದರ್ಲೆಂಡ್, ಬ್ರಿಟನ್ ಹಾಗೂ ಅಮೆರಿಕಕ್ಕೆ ತೈಲ ಪೂರೈಕೆಗೆ ಕಡಿವಾಣ ಹಾಕಿತು. ಅದರ ಪರಿಣಾಮವಾಗಿ ಜಗತ್ತಿನಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಹಿಂಜರಿಕೆ ಹಾಗೂ ಅಗಾಧ ಹಣದುಬ್ಬರ ಕಾಣಿಸಿಕೊಂಡಿತು. ಆದರೆ ಇದರಿಂದ ಲಾಭವೂ ಇತ್ತು. ಕನಿಷ್ಠ ಪಕ್ಷ ಟೇಬರ್ನ ಆವಿಷ್ಕಾರಕ್ಕಂತೂ ಲಾಭವಾಯಿತು. 1976ರಲ್ಲಿ ಇಸ್ರೇಲ್ನ ಸಂಸತ್ತು 1980ರ ನಂತರ ಇಸ್ರೇಲ್ನಲ್ಲಿ ನಿರ್ಮಾಣವಾಗುವ ಎಲ್ಲ ಕಟ್ಟಡಗಳಲ್ಲೂ ಸೋಲಾರ್ ವಾಟರ್ ಹೀಟರ್ ಅಳವಡಿಸುವುದು ಕಡ್ಡಾಯ ಎಂದು ಕಾಯ್ದೆ ಪಾಸು ಮಾಡಿತು. ನಂತರದ ವರ್ಷಗಳಲ್ಲಿ ಆ ಕಾಯ್ದೆಯಿಂದಾಗಿ ಇಸ್ರೇಲ್ಗೆ ಹಾಗೂ ಅಲ್ಲಿನ ಜನರಿಗೆ ಪ್ರತಿ ವರ್ಷ ಲಕ್ಷಾಂತರ ಶೆಕೆಲ್ ಮೌಲ್ಯದ ವಿದ್ಯುತ್ ವೆಚ್ಚ ಉಳಿತಾಯವಾಗತೊಡಗಿತು. ಇಂದು ಇಸ್ರೇಲ್ನ 90% ಮನೆಗಳಲ್ಲಿ
ಟೇಬರ್ನ ಆವಿಷ್ಕಾರವಾದ ಸೋಲಾರ್ ವಾಟರ್ ಹೀಟರ್ಗಳು ಬಳಕೆಯಾಗುತ್ತಿವೆ. ದೇಶಾದ್ಯಂತ ಅನೇಕ ಕಟ್ಟಡಗಳು ಸಂಪೂರ್ಣ ಸೌರಶಕ್ತಿಯಿಂದಲೇ ನಡೆಯುತ್ತಿವೆ. ಜಗತ್ತು ಸೌರಶಕ್ತಿಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಬಹಳ ಮೊದಲೇ ಇಸ್ರೇಲ್ನ ಹ್ಯಾರಿ ಜಿ ಟೇಬರ್ ಈ ಇಂಧನದ ಮೂಲವನ್ನು ತನ್ನ ದೇಶದ ಉದ್ದಗಲಕ್ಕೂ ದೊಡ್ಡ ಪ್ರಮಾಣದಲ್ಲಿ ಬಳಸುವಂತೆ ಮಾಡಿದ್ದ. ತನ್ನ ಛಲ ಹಾಗೂ ಸೃಜನಶೀಲತೆಯಿಂದ ಟೇಬರ್ ಅಂದು ವಿಶೇಷ ಉಪಕರಣವಾಗಿದ್ದ ವಾಟರ್ ಹೀಟರ್ ಅನ್ನು ಇಂದು ಜನಸಾಮಾನ್ಯರೆಲ್ಲ ಬಳಸುವ ಸಾಮಾನ್ಯ ಉಪಕರಣವಾಗುವಂತೆ ಮಾಡಿದ. ಇಸ್ರೇಲ್ನಲ್ಲಂತೂ ಇಂದು ಎಲ್ಲರ ಮನೆಯಲ್ಲೂ ಈ ವಾಟರ್ ಹೀಟರ್ಗಳಿವೆ. ದೂದ್ ಶೆಮೆಶ್ ಉಪಕರಣ ಇಸ್ರೇಲಿನ ಎಲ್ಲ ತಲೆಮಾರಿಗೂ ಬಹಳ ಕಡಿಮೆ ಖರ್ಚಿನಲ್ಲಿ ಬಿಸಿ ನೀರು ಒದಗಿಸುತ್ತಿದೆ. 2012ರಲ್ಲಿ ಇದರ ಬಗ್ಗೆ ನೆಸೆಟ್ಸ್ ರಿಸರ್ಚ್ ಸೆಂಟರ್ ಒಂದು ಅಧ್ಯಯನ ನಡೆಸಿತ್ತು. ಅದರ ಪ್ರಕಾರ ಟೇಬರ್ ಕಂಡುಹಿಡಿದ ವಾಟರ್ ಹೀಟರ್ನಿಂದಾಗಿ ಇಸ್ರೇಲ್ನಲ್ಲಿ 8% ವಿದ್ಯುತ್ ಬಳಕೆ ಕಡಿಮೆಯಾಗಿದೆ. ಇದು 900 ಮೆಗಾವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಉತ್ಪಾದನಾ ಕೇಂದ್ರವೊಂದು ಪ್ರತಿದಿನ ಉತ್ಪಾದಿಸುವ ವಿದ್ಯುತ್ತಿಗೆ ಸಮ. ಇದರ ಮಹತ್ವವೇನು ಎಂಬುದನ್ನು ಟೆಲ್ ಅವೀವ್ ಯೂನಿವರ್ಸಿಟಿಯ ನವೀಕರಿಸಬಹುದಾದ ಇಂಧನ ವಿಭಾಗದ ಪ್ರೊಫೆಸರ್ ಅಬ್ರಹಾಂ ಕ್ರಿಬಸ್ ಹೇಳುತ್ತಾರೆ. ಈ ಆವಿಷ್ಕಾರ ಆಗದೇ ಇದ್ದಿದ್ದರೆ ಸೋಲಾರ್ ವಾಟರ್ ಹೀಟರ್ ಉದ್ದಿಮೆಯೇ ಇಂದು ಜೀವಂತವಾಗಿರುತ್ತಿರಲಿಲ್ಲ. ಅನಿವಾರ್ಯತೆಯೇ ಯಹೂದಿ ಆವಿಷ್ಕಾರಗಳ ತಾಯಿ. ಕ್ರಿಬಸ್ ಅವರ ಮಾತು ಕೇವಲ ಇಸ್ರೇಲ್ ವಿಷಯದಲ್ಲಿ ಮಾತ್ರ ನಿಜವಲ್ಲ, ಇತರ ದೇಶಗಳಿಗೂ ನಿಜವೇ. ಟೇಬರ್ನ ಸೆಲೆಕ್ಟಿವ್ ಸರ್ಫೇಸ್ ತಂತ್ರಜ್ಞಾನ ನಂತರದ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ನಡೆದ ಹಲವಾರು ಸಂಶೋಧನೆಗೆ ತಳಹದಿಯಾಯಿತು. ಹೀಗಾಗಿ ಟೇಬರ್ ಇಂದು ಸೋಲಾರ್ ವಾಟರ್ ಹೀಟರ್ ಮತ್ತು ಇಸ್ರೇಲಿ ಸೌರಶಕ್ತಿ ಸಂಶೋಧನೆಯ ಪಿತಾಮಹ ಎಂಬುದು ಎಲ್ಲರಿಗೂ ಗೊತ್ತು. ಆದರೆ ಬಹಳ ಜನರಿಗೆ ಗೊತ್ತಿಲ್ಲದೇ ಇರುವುದು ಏನೆಂದರೆ ಟೇಬರ್ ಜಾಗತಿಕ ಸೌರಶಕ್ತಿ ಸಂಶೋಧನೆಯ ಪಿತಾಮಹ ಎಂಬುದು ಎನ್ನುತ್ತಾರೆ ವರ್ಮಾಟ್ಸ್ ಲೂಸಿಯನ್ ಯಹುದಾ ಬ್ರೊಂಚಿಕಿ. 1980ರ ದಶಕದಲ್ಲಿ ಇಸ್ರೇಲ್ನ ಲೂಜ್ ಕಂಪನಿ ಅಮೆರಿಕದ ಕ್ಯಾಲಿಫೋರ್ನಿಯಾದ ಮೋಜೇವ್ ಮರುಭೂಮಿಯಲ್ಲಿ ಜಗತ್ತಿನ ಮೊಟ್ಟಮೊದಲ ಸೌರಶಕ್ತಿ ವಿದ್ಯುತ್ ಉತ್ಪಾದನಾ ಘಟಕ ಆರಂಭಿಸಿತು. ಅದು ಇಂದಿಗೂ ಜಗತ್ತಿನ ಅತಿದೊಡ್ಡ ಸೌರಶಕ್ತಿ ಘಟಕಗಳಲ್ಲಿ ಒಂದು. ಆ ಘಟಕ ಸ್ಥಾಪನೆಗೆ ಲೂಜ್ ಕಂಪನಿ ಬಳಸಿದ್ದು ಟೇಬರ್ನ ಸೆಲೆಕ್ಟಿವ್ ಸರ್ಫೇಸ್ ತಂತ್ರಜ್ಞಾನವನ್ನೇ. ಸೌರಶಕ್ತಿಯನ್ನು ಬಳಸಿ ವಾಣಿಜ್ಯಿಕವಾಗಿಯೂ ವಿದ್ಯುತ್ ಉತ್ಪಾದನೆ ಮಾಡಲು ಸಾಧ್ಯ ಎಂದು ಮೊದಲ ಬಾರಿಗೆ ಆ ಕಂಪನಿ ತೋರಿಸಿಕೊಟ್ಟಿತು. ನಾನು ಯಾವಾಗ ಸೌರಶಕ್ತಿಯ ವಿಷಯದಲ್ಲಿ ಹೊಸ ಕ್ಷೇತ್ರದ ಸಂಶೋಧನೆಗೆ ಇಳಿದರೂ ಒಂದೋ ಟೇಬರ್ ಅದನ್ನು ಮೊದಲೇ ಪ್ರಯತ್ನಿಸಿರುತ್ತಾನೆ ಅಥವಾ ಅದರ ಬಗ್ಗೆ ಯೋಚಿಸಿ ಬಹಳ ಹತ್ತಿರಕ್ಕೆ ಬಂದಿರುತ್ತಾನೆ ಎನ್ನುತ್ತಾರೆ ಅಂತಾರಾಷ್ಟ್ರೀಯ ಸೌರಶಕ್ತಿ ಸೊಸೈಟಿಯ ಅಧ್ಯಕ್ಷ ಡೇವಿಡ್ ಆರ್ ಮಿಲ್ಸ್. 2015ರಲ್ಲಿ ಟೇಬರ್ ಮರಣ ಹೊಂದಿದ. ಆದರೆ ಇಂದಿಗೂ ಸೌರಶಕ್ತಿಗೆ ಸಂಬಂಧಿಸಿದ ಸಂಶೋಧನೆ ನಡೆಸುವವರು ಅವನಿಗಿದ್ದ ಅದ್ಭುತ ಸಾಮರ್ಥ್ಯವನ್ನು ನೆನಪಿಸಿಕೊಳ್ಳುತ್ತಾರೆ. ಸೌರಶಕ್ತಿಯನ್ನು ದುಡ್ಡು ಮಾಡುವುದಕ್ಕೆ ಬಳಸಿಕೊಳ್ಳದೆ ಜಗತ್ತನ್ನು ಸುಧಾರಿಸಲು ಬಳಸಿಕೊಂಡ ವಿಜ್ಞಾನಿ ಟೇಬರ್ ಎಂದು ಕ್ರಿಬಸ್ ನೆನಪಿಸಿಕೊಳ್ಳುತ್ತಾರೆ. ಪ್ರತಿಷ್ಠಿತ ಇಸ್ರೇಲ್ ಎನರ್ಜಿ ಅಂಡ್ ಬಿಸಿನೆಸ್ ಕನ್ವೆನ್ಷನ್ನ ಸಮಾವೇಶದಲ್ಲಿ ಟೇಬರ್ನ 98ನೇ ಹುಟ್ಟುಹಬ್ಬದಂದು ಅವನಿಗೆ ಎನರ್ಜಿ ಮ್ಯಾನ್ ಆಫ್ ದ ಇಯರ್ ಗೌರವ ನೀಡಲಾಯಿತು. ಆದರೆ ಬಹಳಷ್ಟು ವಿಜ್ಞಾನಿಗಳಿಗೆ ಅವನು ಶತಮಾನದ ಮನುಷ್ಯ, ಏಕೆಂದರೆ ಇಂಧನ ಕ್ಷೇತ್ರಕ್ಕೆ ಅವನಷ್ಟು ಕೊಡುಗೆ ನೀಡಿದವರು ಇಸ್ರೇಲ್ನಲ್ಲಿ ಮಾತ್ರವಲ್ಲ ಜಗತ್ತಿನಲ್ಲೇ ಇನ್ನೊಬ್ಬರಿಲ್ಲ ಎನ್ನುತ್ತಾರೆ ಇಸ್ರೇಲ್ನ ಇಕೋ ಎನರ್ಜಿ ಕನ್ಸಲ್ಟಿಂಗ್ ಸಂಸ್ಥೆಯ ಸಿಇಒ ಆಮಿಟ್ ಮೋರ್. ಇಸ್ರೇಲ್ನ ಮಾಜಿ ಅಧ್ಯಕ್ಷ ಶಿಮನ್ ಪೆರೆಸ್ ಹೇಳಿದ್ದರು, ಹ್ಯಾರಿ ಜಿ ಟೇಬರ್ ಇಸ್ರೇಲ್ನ ಸೃಜನಶೀಲತೆಯ ಚಿಹ್ನೆ ಇದ್ದಂತೆ. ಆಧುನಿಕ ಸೋಲಾರ್ ವಾಟರ್ ಹೀಟರ್ ಕಂಡುಹಿಡಿಯುವ ಮೂಲಕ ಅವರು ಸೌರಶಕ್ತಿ ಕ್ಷೇತ್ರದಲ್ಲಿ ಭವಿಷ್ಯದ ಹಲವಾರು ತಲೆಮಾರುಗಳ ವಿಜ್ಞಾನಿ ಮತ್ತು ಉದ್ಯಮಿಗಳಿಗೆ ಸ್ಫೂರ್ತಿ ನೀಡಿದ್ದಾರೆ. ಅದು ಖಂಡಿತ ನಿಜ. ಕಳೆದ 50 ವರ್ಷಗಳಲ್ಲಿ ಸೋಲಾರ್ ವಾಟರ್ ಹೀಟರ್ಗಳು ಜಗತ್ತಿನಾದ್ಯಂತ ವ್ಯಾಪಿಸಿಕೊಂಡಿವೆ. ಸೌರಶಕ್ತಿಯನ್ನು ಬಳಸುವವರಿಗೆ ಸರ್ಕಾರಗಳು ಸಬ್ಸಿಡಿ ನೀಡುತ್ತಿವೆ, ಏಕೆಂದರೆ ಫಾಸಿಲ್ ಇಂಧನಗಳು
ದಿನದಿನಕ್ಕೆ ದುಬಾರಿಯಾಗುತ್ತಾ ಹೋಗುತ್ತಿವೆ. ಅದಕ್ಕೆ ವ್ಯತಿರಿಕ್ತವಾಗಿ ನವೀಕರಿಸಬಹುದಾದ ಇಂಧನಗಳು ಸೋವಿಯಾಗುತ್ತಿವೆ. ಹವಾಮಾನ ಬದಲಾವಣೆಯ ತೀವ್ರತೆಯನ್ನು ಕಡಿಮೆ ಮಾಡಬೇಕೆಂದು ಜಗತ್ತಿನ ಎಲ್ಲ ದೇಶಗಳ ನೀತಿ ನಿರೂಪಕರಿಗೆ ಮನವರಿಕೆಯಾಗಿದೆ. ಜಗತ್ತಿನಾದ್ಯಂತ ಬರಗಾಲ, ಬಿರುಗಾಳಿ, ಬಿಸಿಗಾಳಿ, ಸಮುದ್ರ ಮಟ್ಟದಲ್ಲಿ ಏರಿಕೆ, ಹಿಮಗಡ್ಡೆಗಳು ಕರಗುವುದು ಹಾಗೂ ಸಮುದ್ರ ಬಿಸಿಯಾಗುವುದು ಹೆಚ್ಚುತ್ತಿರುವಾಗ ಟೇಬರ್ನ ಸಂಶೋಧನೆಗೆ ಎಲ್ಲ ಮೂಲೆಗಳಿಂದಲೂ ಬೇಡಿಕೆ ಬರಲೇಬೇಕು. ಇನ್ನೊಂದು ರೀತಿಯಲ್ಲಿ ನೋಡುವುದಾದರೆ 1955ರ ಬೇಸಿಗೆಯ ಆ ದಿನ ಟೇಬರ್ನ ಆವಿಷ್ಕಾರವನ್ನು ನೋಡಿ ಬೆನ್ ಗುರಿಯನ್ ಹೇಳಿದ್ದು ನಿಜ. ಆಧುನಿಕ ಯುಗದ ಜೋಶುವಾನಂತೆ ಲಂಡನ್ ಮೂಲದ ಇಸ್ರೇಲಿ ವಿಜ್ಞಾನಿ ಟೇಬರ್ ಯಹೂದಿ ಸಾಮ್ರಾಜ್ಯಕ್ಕಾಗಿ ಮತ್ತು ಜಗತ್ತಿಗಾಗಿ ಸೂರ್ಯನನ್ನು ಹಿಡಿದು ನಿಶ್ಚಲವಾಗಿ ನಿಲ್ಲಿಸುವುದು ಹೇಗೆ ಎಂಬುದನ್ನು ಕಂಡುಹಿಡಿದಿದ್ದ.